ವೀಕ್ಷಕರೇ, ಲವ್, ಸೆಕ್ಸ್ ಹಾಗೂ ದೋಖಾ ಎಂಬಂತ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಈ 3 ಕಾರಣಗಳಿಂದಾಗಿ ನಡೆಯಬಾರದಂತ ಅಪರಾಧಗಳು ಹೆಚ್ಚಾಗ್ತಿವೆ. ನಂಬಿಕೆಗಳೇ ಸಾಯ್ತಿರುವಂತ ಈ ದಿನಗಳಲ್ಲಿ ಅಕ್ರಮ ಸಂಬಂಧಗಳ ಬಿಸಿಗೆ ಜೀವಗಳಿ ಬಲಿಯಾಗ್ತಿವೆ. ಮೊಬೈಲ್ ಎಂಬ ವಸ್ತು ಇವತ್ತು ನಮ್ಮ ಬುದ್ಧಿ ಮತ್ತು ವಿವೇಕಗಳನ್ನ ಅಳಿಸಿ ಹಾಕ್ತಿದೆ. ಮಂಡ್ಯದಲ್ಲಿ ನಡೆದಂತ ಅತಿಥಿ ಶಿಕ್ಷಕಿಯಾದಂತ ದೀಪಿಕಾಳ ಹತ್ಯೆ ಇದಕ್ಕೆ ಸೂಕ್ತ ಉದಾಹರಣೆ. ಈ ಒಂದು ಸುದ್ದಿ ನಿನ್ನೆಯಿಂದ ರಾಜ್ಯದ ಎಲ್ಲಾ ವಾಹಿನಿಗಳಲ್ಲೂ ಕೂಡ ಹರಿದಾಡ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಕಣ್ಮರೆಯಾಗಿದ್ದಂತ ಈ ಶಾಲಾ ಶಿಕ್ಷಕಿ ನಿನ್ನೆ ಇಲ್ಲಿಯ ಯೋಗ ನರಸಿಂಹಸ್ವಾಮಿ ಬೆಟ್ಟದ ಅಜ್ಞಾತ ಸ್ಥಳವೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಈ ಒಂದು ಘಟನೆಯಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲೊಂದು ಗುಡಿಯ ಒಳಗೆ ದೀಪಿಕಾಳ ಹೋದಂತ ಶವ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಮುಖವನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಹಾಕಿ ಕೊಲೆ ಮಾಡಿದ್ರು ಅಥವಾ ಕೊಂದ ನಂತರ ಮುಖದ ಗುರುತು ಸಿಗದೇ ಇರಲಿ ಅಂತ ಈ ರೀತಿ ಮಾಡಿರಬಹುದು. ಮೇಲ್ನೋಟಕ್ಕೆ ಇದು ಯೋಜಿತ ಹತ್ಯೆ ಎಂಬುದು ಸುಸ್ಪಷ್ಟವಾಗಿದೆ. ಇತ್ತೀಚೆಗೆ ದೇಶದ ಎಲ್ಲಾ ಕಡೆ ಇಂಥ ವಿಲಕ್ಷಣ ಸುದ್ದಿಗಳು ಹೆಚ್ಚಾಗ್ತಿವೆ. ಅಂತರ್ಜಾಲ, ಮೊಬೈಲ್, ಸಾಮಾಜಿಕ ಜಾಲತಾಣಗಳ ಬಳಕೆ, ರೀಲ್ಸ್ ಹುಚ್ಚು ಇವೆಲ್ಲ ಜನರಲ್ಲಿ ಕ್ರಿಮಿನಲ್ ಟೆಂಡೆನ್ಸಿ ಹಾಗೂ ಸ್ಯಾಡಿಸಂ ತರಹದ ವಿಕೃತ ಗುಣಗಳನ್ನ ಹೆಚ್ಚಿಸ್ತಿವೆ. 28 ವರ್ಷದ ದೀಪಿಕಾ ನೋಡೋದಿಕ್ಕೆ ಸಿನಿಮಾ ಧಾರಾವಾಹಿಗಳ ನಟಿಯ ಹಾಗೆ ಹೊರದ್ರೂಪಿಯಾಗಿದ್ದಂತ ಯುವತಿ. ಮಂಡ್ಯದ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಸಮೀಪದ ಮಾಣಿಕ್ಯನಹಳ್ಳಿಯ ನಿವಾಸಿಯಾಗಿದ್ದಂತ ದೀಪಿಕಾ ಇಲ್ಲೊಂದು ಶಾಲೆಯಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ರು. ಈಕೆಗೆ ಲೋಕೇಶ್ ಎಂಬ ಪತಿ ಕೂಡ ಇದ್ದು 8 ವರ್ಷದ ಮಗು ಕೂಡ ಇತ್ತು. ಶಾಲೆಯಲ್ಲಿ ದೀಪಿಕಾಳಿಗೆ ಒಳ್ಳೆ ಹೆಸರಿತ್ತು. ಮಕ್ಕಳು ಕೂಡ ಆಕೆ ಫೇವರೇಟ್ ಶಿಕ್ಷಕಿನೇ ಆಗಿದ್ರು. ಇದೇ ಸೋಮವಾರ ಈಕೆಯನ್ನ ಬೆಟ್ಟದ ಮೇಲೆ ಕರೆಸ್ಕೊಂಡು ಹತ್ಯೆ ಮಾಡಲಾಗಿದೆ. ಕಳೆದ ಶನಿವಾರ ದಿನ ಶಾಲೆಗೆ ಹೋದವರು ಆಫ್ ಡೇ ಕೆಲಸ ಮುಗಿಸಿ ಶಾಲೆಯಿಂದ ಸುಮಾರು 12 ಗಂಟೆ 6 ನಿಮಿಷಕ್ಕೆ ಮನೆ ಕಡೆ ಹೊರಟಿದ್ರು. ಅವರಿದ್ದ ಮನೆಯಿಂದ ಶಾಲೆ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿತ್ತು. ದಿನವೂ ಕೂಡ ಶಾಲೆ ಹಾಗೂ ಮನೆಗೆ ತನ್ನ ಸ್ಕೂಟಿಯಲ್ಲೇ ಹೋಗಿ ಬರ್ತಿದ್ರು. ಅವತ್ತು ಕೂಡ ಸ್ಕೂಟಿಯಲ್ಲಿ ಹೋಗಿ ವಾಪಸ್ ಆಗ್ತಿದ್ರು. ಆದ್ರೆ ಹಾಗೆ ಮನೆಗೆಂತ ಹೊರಟವರು ಶನಿವಾರದ ಡ್ಯೂಟಿಯನ್ನು ಮುಗಿಸಿ ಮನೆಗೆ ಹಿಂದಿರುಗಲೇ ಇಲ್ಲ. ದೀಪಿಕಾ ಹಾಗೂ ಲೋಕೇಶ್ ಇಬ್ರು ಕೂಡ ಒಂದೇ ಊರಿನವರಾಗಿದ್ದು ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು. 9 ವರ್ಷಗಳ ಹಿಂದೆ ಲೋಕೇಶ್ ಅವರ ಜೊತೆ ದೀಪಿಕಾರ ಮದುವೆಯಾಗಿತ್ತು. ಲೋಕೇಶ್ ಕೃಷಿಕರು. ನೆಮ್ಮದಿದಾಯಕ ಬದುಕಿಗೆ ಅಲ್ಲೇನು ಕೊರತೆ ಇರಲಿಲ್ಲ. ಅವರ ಸಂಸಾರದಲ್ಲಿ ಅಂತ ಸಮಸ್ಯೆ ಅಥವಾ ಹೊಂದಾಣಿಕೆಯ ಕೊರತೆ ಇಂಥ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಇದ್ದುದರಲ್ಲೇ ಜೀವನ ಸುಖಕರವಾಗಿತ್ತು. ದೀಪಿಕಾ ಸಹಜ ಸುಂದರಿ. ತನ್ನ ವೃತ್ತಿಯ ಜೊತೆ ಮೊಬೈಲ್ ಹಾಗೂ ರೀಲ್ಸ್ನ ಹುಚ್ಚು ಕೂಡ ಆಕೆಗೆ ಇತ್ತು. ಆಗಾಗ ರೀಲ್ಸ್ ವಿಡಿಯೋಗಳನ್ನ ಮಾಡಿ ಅದನ್ನ ತನ್ನ ಸೋಷಿಯಲ್ ಸೈಟ್ ಖಾತೆಯಲ್ಲಿ ಹಂಚಿಕೊಳ್ಳೋದು ಆಕೆಯ ಹವ್ಯಾಸ ಆಗಿತ್ತು. ಈ ರೀಲ್ಸ್ ಹುಚ್ಚು ಇವತ್ತು ಹೆಚ್ಚಿನವರಿಗೆ ಒಂದು ಚಟವಾಗಿದೆ. ಈ ದುರಭ್ಯಾಸದಿಂದ ಎಷ್ಟೋ ಸಂಸಾರಗಳು ಇವತ್ತು ಬೀದಿಗೆ ಬರುವಂತಾಗಿದೆ. ಅವಿವಾಹಿತರು, ಕಿರಿಯರು ಮಾತ್ರವಲ್ಲದೆ ಮದುವೆಯಾಗಿ ಮಕ್ಕಳು ಇರೋರು ಕೂಡ ಈ ಒಂದು ಚಟವನ್ನ ಹತ್ತಿಸ್ಕೊಂಡಿದ್ದಾರೆ. ಸಂಸಾರದ ಬಾಧ್ಯತೆಗಳ ಸುಧಾರಣೆಗಿಂತ ಇವ್ರಿಗೆ ಇಲ್ಲಿ ಬರುವಂತ ಲೈಕ್ಸ್ ಹಾಗೂ ಕಮೆಂಟ್ಸ್ಗಳು ತುಂಬಾ ಮುಖ್ಯ. ರೀಲ್ಸ್ ಮಾಡೋದಾಗ್ಲಿ, ಮೊಬೈಲ್ ಬಳಕೆಯಾಗ್ಲಿ ತಪ್ಪು ಅಂತ ಯಾವ ಕಾನೂನು ಕೂಡ ಹೇಳಿಲ್ಲ. ಅದೆಲ್ಲ ಅವರವರ ವೈಯಕ್ತಿಕ ಆಯ್ಕೆ. ಆದರೆ ಅದರಲ್ಲಿ ಸಂಪೂರ್ಣ ಮುಳುಗುವ ಮುನ್ನ ಅದೆಷ್ಟು ಸರಿ ಹಾಗೂ ಅವಶ್ಯ ಎಂಬುದನ್ನ ತಿಳಿದು ಮುಂದುವರಿಬೇಕು. ದೊಡ್ಡವರಾದವರು ಇದನ್ನೇ ಮಕ್ಕಳು ಮುಂದೆ ಮಾಡಿದ್ರೆ ಅವು ಕೂಡ ಅದನ್ನೇ ಕಲಿತವೆ. ಸೋಮವಾರ ದಿನ ದೀಪಿಕಾಳ ಶವ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ದೊರೆತ ಬೆನ್ನಲ್ಲಿಯೇ ಈ ಒಂದು ಸುದ್ದಿ ಎಲ್ಲಾ ಕಡೆ ವೈರಲ್ ಆಯಿತು. ಇದಕ್ಕೆ ಮೊದಲು ಪ್ರತಿಕ್ರಿಯೆ ಕೊಟ್ಟಿದ್ದೆ ದೀಪಿಕಾರ ಪತಿ ಲೋಕೇಶ್. ಈ ಬಗ್ಗೆ ಅವರು ಕೆಲವು ಅಗತ್ಯ ಹಾಗೂ ಗಂಭೀರ ಸಂಗತಿಗಳನ್ನ ಮಾಧ್ಯಮಗಳಿಗೆ ತಿಳಿಸಿದ್ರು. ದೀಪಿಕಾರನ್ನ ಪ್ರೀತಿಸಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದಂತ ಲೋಕೇಶ್ ಅವ್ರಿಗೆ 8 ವರ್ಷದ ಮಗ ಕೂಡ ಇದ್ದ. ದೀಪಿಕಾ ರೀಲ್ಸ್ ಹವ್ಯಾಸ ಬೆಳೆಸ್ಕೊಂಡಿದ್ರು. ಅದರಿಂದ ಅಂತ ಸಮಸ್ಯೆ ಏನು ಸಂಸಾರದಲ್ಲಿ ಇರಲಿಲ್ಲ. ಆಕೆ ಅದನ್ನ ಬಿಡುವಿನ ಸಮಯದಲ್ಲಿ ಮಾತ್ರ ಬಳಸ್ತಿದ್ಲು. ನಾನೇನು ಅದಕ್ಕೆ ಅಡ್ಡಿಯನ್ನ ವ್ಯಕ್ತಪಡಿಸಲಿಲ್ಲ ಅಂತ ಲೋಕೇಶ್ ಹೇಳಿದ್ರು. ಈ ಮಧ್ಯ ಆಕೆಗೆ ಮೈಸೂರು ಮೂಲದ ನಿತೀಶ್ ಎಂಬ ಯುವಕನ ಪರಿಚಯವಾಗಿತ್ತು. 22 ವರ್ಷದ ಇವನು ದೀಪಿಕಾರ ಆನ್ಲೈನ್ ಅಭಿಮಾನಿ ಕೂಡ ಹೌದು. ಈತ ತನ್ನ ಪತ್ನಿಯ ಜೀವನದಲ್ಲಿ ಇದ್ದಂತ ಸಂಗತಿ ಲೋಕೇಶ್ಗೂ ಕೂಡ ಗೊತ್ತಿತ್ತು. ಅವನು ದೀಪಿಕಾರನ್ನ ಪ್ರೀತಿಯಿಂದ ಅಕ್ಕ ಅಂತಾನೆ ಕರೀತಿದ್ದ. ಈಕೆ ಕಣ್ಮರೆಯಾಗುವಂತ ದಿನ ಕೂಡ ಕೊನೆ ಸಲ ಇವನೇ ಆಕೆಗೆ ಕರೆ ಮಾಡಿ ಮಾತನಾಡಿದ್ದ ಕೂಡ. ಇವರಿಬ್ರು ಫೋನಲ್ಲಿ ಆಗಾಗ ಮಾತನಾಡ್ತಾ ಇದ್ದು ಲೋಕೇಶ್ಗೂ ಗೊತ್ತಿತ್ತು. ನಿತೀಶ್ ಅಕ್ಕ ಅಂತಾನೆ ಕರೀತಾ ಇದ್ರಿಂದ ಅದೊಂದು ಕಾರಣದಿಂದಾಗಿ ಅವನ ಮೇಲೆ ಲೋಕೇಶ್ ನಂಬಿಕೆಯನ್ನ ಇಟ್ಕೊಂಡಿದ್ರು. ಆದ್ರೆ ಈ ಒಂದು ನಂಬಿಕೆ ಅವ್ರ ಪಾಲಿಗೆ ಮುಳುವಾಗಿತ್ತು. ಪತ್ನಿಯ ಕಣ್ಮರೆ ಆದಾಗಿಂದನೂ ಕೂಡ ಈ ನಿತೀಶನು ಕಣ್ಮರೆಯಾಗಿದ್ದ. ಸೋಮವಾರ ದಿನ ದೀಪಿಕಾರ ಶವ ದೊರೆತ ದಿನ ಮಾಧ್ಯಮಗಳಿಗೆ ಹೇಳ್ತಾ ಲೋಕೇಶ್ ತನಗೆ ನಿತೀಶ್ ಮೇಲೆ ಬಲವಾದ ಅನುಮಾನ ಇದೆ. ನನ್ನ ಪತ್ನಿಯ ಈ ಒಂದು ಸ್ಥಿತಿಗೆ ಅವನೇ ಕಾರಣ. ಅವನನ್ನ ಹುಡುಕಿ ವಿಚಾರಿಸಿದ್ರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆಕೆಯ ಶವ ದೊರೆತ ಸ್ಥಳದಲ್ಲಿ ಆಕೆಯ ಸ್ಕೂಟಿ ಕೂಡ ಸಿಕ್ಕಿತ್ತು. ಈ ಒಂದು ಘಟನೆ ವರದಿಯಾದ ಬೆನ್ನಲ್ಲೇ ತನಿಖೆಯನ್ನ ಶುರು ಮಾಡದಂತ ಪೊಲೀಸರು ನಿತೀಶ್ ಎಂಬುವನ ಮನೆಯನ್ನ ರೇಡ್ ಮಾಡಿ ಅಲ್ಲಿದ್ದಂತ ಅವನ ತಂದೆಯನ್ನ ಜಪ್ತಿ ಮಾಡಿದ್ರು. ದೀಪಿಕಾರ ಶವವನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಿ ನಿತೇಶ್ಗಾಗಿ ಹುಡುಕಾಟವನ್ನ ನಡೆಸಲಾಯಿತು. ಕರೆ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ಈ ಬಗ್ಗೆ ಆರಂಭದಲ್ಲಿಯೇ ಸಾರ್ವಜನಿಕರಿಂದ ಪೊಲೀಸರಿಗೆ ಮಹತ್ವದ ಸುಳುವೊಂದು ಸಿಕ್ಕಿತ್ತು. ನರಸಿಂಹಸ್ವಾಮಿ ದುರ್ಗ ಮಂಡ್ಯದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು. ನಿತ್ಯ ಅಲ್ಲಿಗೆ ಅನೇಕರು ಬಂದು ಹೋಗ್ತಾರೆ. ಅವತ್ತು ಅಂದ್ರೆ ಶನಿವಾರದ ಮಧ್ಯಾಹ್ನ ಯಾರೋ ಪ್ರವಾಸಿಗರು ಅಲ್ಲಿ ದೂರದಿಂದ ಒಂದು ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಆ 13 ಸೆಕೆಂಡ್ಗಳ ಅವಧಿಯ ಆ ಒಂದು ವಿಡಿಯೋದಲ್ಲಿ ಯುವಕನೊಬ್ಬ
ಯುವತಿಯನ್ನ ಎಳೆದಾಡುವ ಹೊಡಿತಾ ಇದ್ದಂತ ದೃಶ್ಯಗಳು ಅಸ್ಪಷ್ಟವಾಗಿ ರೆಕಾರ್ಡ್ ಆಗಿದ್ವು. ಅದನ್ನ ಚಿತ್ರೀಕರಿಸಿದವರು ತಕ್ಷಣ ಮಂಡ್ಯದ ಪೊಲೀಸರಿಗೆ ಇದನ್ನ ರವಾನಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ರು. ಆ ಒಂದು ವಿಡಿಯೋದಲ್ಲಿ ಇದ್ದದ್ದು ಬೇರೆ ಯಾರೂ ಅಲ್ಲ, ಅದು ನಿತೀಶ್ ಹಾಗೂ ದೀಪಿಕಾರನ್ನ ಅಲ್ಲಿಗೆ ಬರೋದಕ್ಕೆ ಕೇಳ್ಕೊಂಡಿದ್ದಂತ ನಿತೀಶ್ ಆಕೆಯ ಹಲ್ಲೆಗೆ ಮುಂದಾಗಿದ್ದ. ಈ ಒಂದು ಸುಳುವಿನ ಜಾಡನ ಹಿಡಿದಂತ ಪೊಲೀಸ್ ಅಪಾಯ ಜರುಗುವ ಮೊದಲೇ ಅಲ್ಲಿಗೆ ಬಂದು ಅನಾಹುತ ತಪ್ಪಿಸುವಂತ ಎಲ್ಲಾ ಅವಕಾಶಗಳು ಕೂಡ ಇದ್ವು. ಆದ್ರೆ ಪೊಲೀಸ್ ಈ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅವರ ಬೇಜವಾಬ್ದಾರಿ ಇದೆಲ್ಲಕ್ಕೂ ಕಾರಣ. ಅವರು ಸುಳಿವು ಸಿಕ್ಕರೂ ಕೂಡ ಈ ಬಗ್ಗೆ ಜಾಗೃತರಾಗಿ ತನಿಖೆಗೆ ಮುಂದಾಗ್ಲಿಲ್ಲ. ಇಂಥ ಪೊಲೀಸರನ್ನ ಮೊದಲು ಅಮಾನತ್ ಮಾಡಿ ಇಂಥವರು ಕೆಲಸ ಮಾಡೋದಕ್ಕೆ ನಾಲಾಯಕ್ ಅಂತ ದೀಪಿಕಾರ ಸಹೋದರಿಯೊಬ್ಬರು ಮಾಧ್ಯಮಗಳ ಮುಂದೆ ಅತ್ಯಂತ ಭಾವುಕರಾಗಿ ನುಡಿದಿದ್ರು. ಅವರ ಭಾವಂದಿರೆ ಹೋಗಿ ಅಲ್ಲಿ ದೀಪಿಕಾರ ಶವದ ಪತ್ತೆಯನ್ನ ಮಾಡಿದ್ದಾರೆ. ಯಾವಾಗ ಪೊಲೀಸ್ ಇಷ್ಟು ನಿರಾಸಕ್ತಿ ಹಾಗೂ ಆಲಸ್ಯವನ್ನು ತೋರಿದ್ರು, ಆರೋಪಿ ನಿತೀಶ್ಗೆ ತನ್ನ ಕ್ರೌರ್ಯವನ್ನು ಮೆರೆದು ಅಲ್ಲಿಂದ ಯಶಸ್ವಿಯಾಗಿ ತಪ್ಪಿಸಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಕೂಡ ಸಿಕ್ಕಿತ್ತು. ಅವನು ಆಕೆಯನ್ನ ಸಾಯಿಸಿದ ತಕ್ಷಣ ಆ ಮೊದಲೇ ಅಲ್ಲಿ ಸಿದ್ಧವಾಗಿದ್ದಂತ ಗುಂಡಿಯ ಒಳಗೆ ಅವಳನ್ನು ಹಾಕಿ ಕಲ್ಲಿನಿಂದ ಅವಳ ಮುಖವನ್ನ ಜಜ್ಜಿ ಹೂತ್ ಹಾಕಿ ಪರಾರಿಯಾಗಿದ್ದ. ಈ ಗಡಿಬಿಡಿಯಲ್ಲಿ ಅವಳ ಸ್ಕೂಟಿಯೊಂದು ಅಲ್ಲೇ ಉಳಿದು ಹೋಗಿದೆ. ಏನು ಹಳೆಯ ಗೆಳೆಯ ಕರೆದಂತ ಅವನ ಮಾತನ್ನ ನಂಬಿ ಆ ಅಜ್ಞಾತ ಸ್ಥಳಕ್ಕೆ ಒಬ್ಬಂಟಿಯಾಗಿ ಬಂದಂತ ದೀಪಿಕಾ ಈ ರೀತಿ ಹೆಣವಾಗಿದ್ಲು. ಇವನನ್ನ ಮುಂದಿನ 30 ಗಂಟೆಗಳ ಒಳಗೆ ಪೊಲೀಸ್ ಬಂಧಿಸಿದ್ರು. ಇಷ್ಟಕ್ಕೂ ಇವನಕ್ಕೆ ದೀಪಿಕಾರನ್ನ ಕೊಂದಂತ ಕೇಳಿದ್ರೆ ಅದಕ್ಕೆ ಕಾರಣ ಲವ್. ಹೌದು, ಮದುವೆಯಾಗಿದ್ದಂತ ದೀಪಿಕಾರ ರೀಲ್ಸ್ ನೋಡಿ ಆಕೆ ಕಡೆ ಅನುರಕ್ತನಾಗಿದ್ದಂತ ಈ ಯುವಕ ಅವಳು ಹಿಂದೆ ದುಬಾಲು ಬಿದ್ದಿದ್ದ. ಅವನು ಜನರ ಮುಂದೆ ಈಕೆಯನ್ನ ಅಕ್ಕ ಅಂತ ಕರೆದ್ರೂ ಕೂಡ ಆಂತರ್ಯದಲ್ಲಿ ಅವಳ ಬಗ್ಗೆ ಕಾಮವಾಂಛೆಯನ್ನ ಹೊಂದಿದ್ದ. ಆಕೆಗೆ ಮದುವೆಗೆ ಮಗಳಿದ್ರು ಕೂಡ ಆಕೆಯ ಸಾಂಗತ್ಯ ನಿತೀಶ್ಗೆ ಬೇಕಿತ್ತು. ಅವಳು ತನಗೆ ಸಮಯ ಕೊಡ್ತಿರ್ಲಿಲ್ಲ. ತನ್ನ ಭೇಟಿಯ ಆಹ್ವಾನವನ್ನ ತಿರಸ್ಕರಿಸ್ತಾ ಇದ್ಲು. ನನ್ನ ಅವಳ ನಡುವಿನ ಸಂಬಂಧದ ಬಗ್ಗೆ ಜನರಿಗೆ ಗೊತ್ತಾಗ್ತಿದ್ದ ಹಾಗೆ ಈ ಕುಸುಕುಸುಗಳ ಬಗ್ಗೆ ಕೇಳಿ ಹೆದರದಂತ ಅವಳು ಈಚೆಗೆ ತನ್ನನ್ನು ಬಹುವಾಗಿ ಅವಾಯ್ಡ್ ಮಾಡಿದ್ಲು. ನಂತರ ಅಂತರವನ್ನ ಕಾಯ್ದುಕೊಂಡು ಅಂತ ಹೇಳಿದ್ದ. ಇದು ನನ್ನನ್ನ ತೀವ್ರವಾಗಿ ಡಿಸ್ಟರ್ಬ್ ಮಾಡಿತ್ತು. ಹೀಗಾಗಿ ಉಪಾಯವಾಗಿ ಅವಳಿಗೆ ಕರೆ ಮಾಡಿ ಆ ಜಾಗಕ್ಕೆ ಕರೆಸ್ಕೊಂಡು ಅವಳನ್ನ ಮುಗ್ಸ್ ಹಾಕ್ತೆ. ಅವಳು ಬರುವ ಮೊದಲೇ ಅಲ್ಲೊಂದು ಗುಂಡಿಯನ್ನ ತೋಡಿ ರೆಡಿ ಮಾಡಿದ್ದೆ ಅಂತ ಮುಂತಾಗಿ ಸ್ಯಾಡಿಸ್ಟ್ ಸ್ವಭಾವದ ನಿತೀಶ್ ಮಂಡ್ಯದ ಎಸ್ಐಗೆ ಹೇಳಿಕೆಯನ್ನ ಕೊಟ್ಟಿದ್ದ. ಇವನನ್ನ ಅವರ ತಂಡ ನಿನ್ನೆ ಬಳ್ಳಾರಿಯ ಸಮೀಪ ಪತ್ತೆ ಹಚ್ಚಿ ಹಿಡಿದಿದ್ದಾರೆ. ಆಕೆ ಕಣ್ಮರೆಯಾದ ಬಗ್ಗೆ ಅವ್ರ ಬಳಿ ದೂರು ಕೂಡ ಬಂದಿತ್ತು. ಸಾಲದಕ್ಕೆ ವಿಡಿಯೋ ಪ್ರೂಫ್ ಕೂಡ ಮೇಲುಕೋಟೆ ಎಸ್ಐಗೆ ತಲುಪಿತ್ತು. ಇದ್ಯಾವುದನ್ನು ಕೂಡ ಸೀರಿಯಸ್ ಆಗಿ ಪರಿಗಣಿಸದೆ ಕರ್ತವ್ಯ ಲೋಪ ತೋರಿಸಿದಂತಹ ಇವರ ಬೇಜವಾಬ್ದಾರಿತನಕ್ಕೆ ಜೀವ ಒಂದು ಬಲಿಯಾಗಿದೆ ಅಂತ ಆ ಊರಿನ ಜನ ದೂರುತ್ತಿದ್ದಾರೆ. ವೀಕ್ಷಕರೇ, ಈ ಇಡೀ ಘಟನೆಯಲ್ಲಿ ತಪ್ಪು ಯಾರು ಅಂತ ಹೇಳೋಣ. ಭಾರ್ಯ ರೂಪವತಿ ಶತ್ರು ಎಂಬ ಮಾತಿನ ಹಾಗೆ ದೀಪಿಕಾ ತಾನು ಅಷ್ಟು ಸುಂದರವಾಗಿದ್ದಿದ್ದೆ ತಪ್ಪಾಯ್ತಾ? ಅದೇ ಅವಳಿಗೆ ಹಾಗೂ ಆಕೆಯ ಸಂಸಾರಕ್ಕೆ ಶತ್ರುವಿನಂತೆ ಪರಿಣಮಿಸ್ತಾ ಆಕೆಯ ಚೆಲುವೆ ಆಕೆಯನ್ನ ಮೃತ್ಯು ಸ್ವರೂಪವಾಗಿ ಬಲಿ ಪಡೀತಾ ಅಕ್ಕ ಅಂತ ಕರೆದು ಆಕೆಯ ವಿಶ್ವಾಸ ಗಳಿಸಿ ಅವಳ ಬಗ್ಗೆ ಇಲ್ಲ ಸಲ್ಲದ ಆಸೆಯನ್ನ ಬೆಳೆಸ್ಕೊಂಡಂತ ನಿತೀಶ್ ತರಹದ ಯುವಕರ ಹೃದಯಗಳು ಇವತ್ತಿನ ಕಾಲದಲ್ಲಿ ಯಾಕೆಷ್ಟು ಕಠಿಣವಾಗ್ತಿವೆ? ದೀಪಿಕಾ ತನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಎಂಬ ಕಾರಣಕ್ಕೆ ಅವಳನ್ನ ಕೊಂದಂತ ನಿತೀಶ್ಗೆ ಈಗ ತಾನು ಮಾಡದಂತ ಈ ಘನಂದಾರಿ ಕಾರ್ಯದಿಂದ ಸಿಕ್ಕಿದಾದ್ರೂ ಏನು? ತನ್ನ ಪತ್ನಿಯದು ಇಲ್ಲಿ ಯಾವುದೇ ತಪ್ಪಿಲ್ಲ. ಅವಳು ನನ್ನಿಂದ ಮರೆಮಾಚಿ ಯಾವ ಕೆಟ್ಟ ಕೆಲಸವನ್ನು ಕೂಡ ಮಾಡಿರಲಿಲ್ಲ. ನಿತೀಶ್ ಬಗ್ಗೆ ನನಗೂ ಕೂಡ ಆಕೆ ಹೇಳಿದ್ಲು. ಆದ್ರೆ ಇದು ಈ ಹಂತಕ್ಕೆ ತಲುಪುವ ಬಗ್ಗೆ ನಾನಾಗ್ಲಿ ಅಥವಾ ಅವಳಿಗಾಗ್ಲಿ ಕಲ್ಪನೆ ಇರಲಿಲ್ಲ ಅಂತ ಪತಿ ಲೋಕೇಶ್ ತಿಳಿಸಿದ್ದಾರೆ. ಈ ಕೊಳೆತು ಹೋದಂತ ಸಮಾಜದಲ್ಲಿ ಯಾರನ್ನೂ ಕೂಡ ನಂಬೋದು ಕಷ್ಟ. ನಿತೀಶ್ ಆಕೆಯನ್ನ ದುರ್ಗಮ ಸ್ಥಳಕ್ಕೆ ಒಂಟೆಗೆ ಬರೋದಕ್ಕೆ ಕರೆದಾಗಲೇ ದೀಪಿಕಾ ಎಚ್ಚೆತ್ತುಕೊಳ್ಬೇಕಿತ್ತು. ಹೇಗೂ ಅವನನ್ನು ಅವಾಯ್ಡ್ ಮಾಡಿದ್ದಂತ ದೀಪಿಕಾ ಅವನಿಗಾಗಿ ಅಲ್ಲಿವರೆಗೂ ಏಕಾಂಗಿಯಾಗಿ ಬರುವಂತ ಅಗತ್ಯ ಇರಲಿಲ್ಲ. ವೀಕ್ಷಕರೇ, ಇದು ರೀಲ್ಸ್ ಬಳಸುವ ಹೊಸ ಸ್ನೇಹಿತರನ್ನ ಸಂಪಾದನೆ ಮಾಡುವಂತ ಮಹಿಳೆಯರಿಗೆ ಒಂದು ಪಾಠ ಹಾಗೂ ಎಚ್ಚರಿಕೆ. ಬ್ಲೈಂಡ್ ಆಗಿ ಯಾರನ್ನು ಕೂಡ ನಂಬಿ ನಮ್ಮ ಬದುಕನ್ನು ಅವರಿಗೆ ಒಪ್ಪಿಸುವಂತ ಮೊದಲು 100 ಸಲ ಯೋಚಿಸೋದು ಒಳಿತು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.